ಕೋಲಾರ ಜನತೆ ಒಂದೇ ಮಾತಾಡ್ತೀನಿ. ಕೋಲಾರದಲ್ಲಿ ತುಂಬ ಬೆಂಗಳೂರಲ್ಲಿ ಕೋಲಾರದಲ್ಲಿ ಸ್ವಲ್ಪ ಬೇರೆ ರೀತಿ ಇದೆ. ಅಂದರೆ ತುಂಬ ಪ್ರೀತಿ ಮಾತ್ರ ಅಲ್ಲ, ಪ್ರಾಣ ಕೂಡ ಜೊತೆ ಅದರಲ್ಲಿ ಇನ್ನೊಂದೇನೆಂದರೆ ನಮ್ಮ ಕೋಲಾರದಲ್ಲಿ ಯಾರನ್ನ ನಂಬಿದ್ದಾರೆ ಅಂದರೆ ಕೈಬಿಡಲ್ಲ ಅನ್ನೋ ಒಂದು ಭರವಸೆ ಇದೆ ನಮಗೆಲ್ಲ. ಇಟ್ಕೊಂಡ್ರೆ ಅವ್ರನ್ನ ಎಲ್ಲೋ ದೊಡ್ಡ ಮಟ್ಟಕ್ಕೆ ಬೆಳೆಸೋವಂಥ ಡಿಸ್ಟಿಕ್ ಅಂತ ನಮ್ಮ ಕೋಲಾರ. ಯಾರೇ ಆಗಲಿ ಕೋಲಾರದಲ್ಲಿ ಒಬ್ಬ ಕಲಾವಿದರಾಗಲಿ ರಾಜಕಾರಣಿ ಆಗ್ಬೋದು, ಯಾವುದೋ ಒಂದು ಫೀಲ್ಡಲ್ಲಿ ಯಾರೋ ಒಂದು ಬೆಳೆಸ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಮತ್ತು ಹೇಳ್ಬೇಕಂದ್ರೆ ಇನ್ನೊಂದು ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸಿನಿಮಾ ಕೋಲಾರದಲ್ಲಿ ತುಂಬ ಕಷ್ಟಪಟ್ಟು ತಗೊಂಡು ಸಿನಿಮಾ ಆಗ್ತದೆ. ಯಾಕಂದರೆ ನಾನು ಕೋಲಾರಕ್ಕೆ ವಿಶ್ವಗುಣಿನ ಕೆಲಸ ಕೋಲಾರದಲ್ಲಿ ತೆಲುಗು ಓದಿತ್ತು, ಕನ್ನಡ ಓದಲ್ಲ, ಅಲ್ಲಿ ಥಿಯೇಟ್ರ್ ಯಾರು ಥಿಯೇಟ್ರ್ ಅಂತ ತುಂಬ ಇದು ಮಾಡ್ತಾರೆ. ನನಗೆಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ಒಬ್ಬೊಬ್ರಿಗೆ ತುಂಬ ಕಷ್ಟ ಸರ್. ಕಲಾವಿದರು ಅನ್ನೋದು ಫಸ್ಟಿಂದ ಲಾಸ್ಟ್ವರೆಗೂ ಡೇ 1 ಡೇ 8ವರೆಗೂ ಪ್ರತಿ ಕೆಲಸ ಮಾಡಿದ್ದಾರೆ ಸರ್. ಪ್ರತಿ ಕೆಲಸ ಎಲ್ಲ ಕಲಾವಿದರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅನ್ನೋದೇ ಅಲ್ಲ, ಆ್ಯಕ್ಟಿಂಗ್ ಬಿಟ್ಟರೆ ನೆಕ್ಸ್ಟು ಡೈರೆಕ್ಟರ್ ನೀರು ಬೇಕು ಕೊಟ್ಟಿದ್ದಾರೆ, ಪ್ರೊಡ್ಯೂಸರ್ ನೀರು ಬೇಕು ಕೊಟ್ಟಿದ್ದಾರೆ, ಕಲಾವಿದರು ನೀರು ಕೇಳಿದ್ದಾರೆ, ಹೀರೋ ಸಂಭ್ರಮ ಕೊಟ್ಟಿದ್ದಾರೆ. ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಸೀನ್ ಬಂದಿದ್ದ ತಕ್ಷಣ ಬೇರೆ ಕಡೆ ಎಲ್ಲರೂ ತುಂಬ ಜನ ನೋಡಿದ್ದೀನಿ ನಾನು. ಎಷ್ಟೋ ಜನ ಹೀರೋಯಿನ್ಸ್ ಬೇರೆ ಕಡೆ ಹೋಗ್ತಾರೆ. ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಆನ್ ದ ಸ್ಪಾಟ್ ಅದೇ ಇರೋದಂತಾರೆ. ಶೂಟಿಂಗ್ ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಬೆಳಗಿನ ಜಾವ ಆಗಲಿ ನಮ್ಮ ಜೊತೆಯಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂಡು ನಮ್ಮ ಜೊತೆಯೇ ಆನ್ ದ ಸ್ಪಾಟ್ ಇರೋರು. ಅವ್ರೇನಂದರೆ ಅವ್ರಿಗೆ ಮುಗಿದು ಹೋಗ್ಬೇಕು, ನಾನು ಮಲಗಬೇಕು ಅನ್ನೋ ಸ್ವಭಾವ ಅಂತವರೆಲ್ಲ ನಮ್ಮ ವಿಧಾನಿಕಾ ಶಿಟ್ಟು ನಮ್ಮ ಹೀರೋಯಿನ್. ನಾನು ಯಾಕಂದರೆ ನಮ್ಮ ಸಿನಿಮಾ ಹೀರೋಯಿನ್ ಅಂತ ಹೇಳಲ್ಲ, ನಮ್ಮ ಹೀರೋಯಿನ್ ಅಂತೇಳಿ. ಯಾಕಂದರೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಂದು ಕಲಾವಿದರು ಇದು ನನ್ನ ಸಿನಿಮಾ ಏನೋ, ಇದನ್ನು ನಾನು ಮಾಡ್ತಾ ಇರೋ ಸಿನಿಮಾ, ಈ ಸಿನಿಮಾ ನಾನು ಸಕ್ಸಸ್ ಆಗಬೇಕು, ಇದರಿಂದ ನನ್ನ ಜೀವ ಇದೆ, ಇದರಿಂದ ನಾನು ಜೀವಿಸ್ತೀನಿ ಅಂತಲೇ ಸಿನಿಮಾ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡಬೇಕು ಏನೋ ಅವ್ರ ಸಂಭಾವನೆ ಏನೋ ಇಂಥ ತಗೊಳ್ಬೇಕು ಹೋಗ್ಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಯಾರೂ ಮಾಡಲಿಲ್ಲ. ಯಾವೊಂದು ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ಮಾಡಲಿಲ್ಲ. ಅವ್ರದ್ದೇ ಆದಂಥ ಪಾತ್ರಗಳನ್ನ ತೋರಿಸಿರೋದು ಅಲ್ದಿರ ಅವ್ರದ್ದೇ ಆದಂಥ ಒಂದು ತುಂಬ ಶ್ರಮ ಪಟ್ಟಿದ್ದಾರೆ ಸಿನಿಮಾಗೋಸ್ಕರ. ಅಲ್ಲಿರೋ ಅಂಥ ಕಲಾವಿದರನ್ನ ನಮ್ಮ ಕೋಲಾರದವರು ಕೈ ಹಿಡಿದು ಬೆಳೆಸ್ಬೇಕಂತ ನಾನು ಕೇಳ್ಕೊತೀನಿ ಸರ್. ಕೋಲಾರ ಜನತೆಗೆ ನೀವೇನು ಕೋಲಾರ ಚಿನ್ನ ಎಷ್ಟು ಇಷ್ಟ ಕೋಲಾರದ ಚಪ್ಪಾಳೆ ತುಂಬ ಖುಷಿ ಆಗಿದೆ. ಫಸ್ಟ್ ಟೈಮ್ ನಮಗೆ ಈ ಥರ ಅದ್ಭುತವಾದ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತದೆ. ನನ್ನ ಜೊತೆ ಕೋಲಾರದ ಇನ್ನೊಬ್ಬರ ಕಲಾವಿದರು ಅದ್ಭುತವಾದ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಆಗಲೇಬೇಕು ಅಂತೇಳಿ ತುಂಬ ಒತ್ತಾಡಿ ಥಿಯೇಟ್ರಿಗೆ ಇಷ್ಟು ಜನ ನೋಡೋಕ್ಕೆ ವ್ಯವಸ್ಥೆ ತುಂಬ ಖುಷಿ. ಆ್ಯಕ್ಚುಲಿ ಅವರು ನಮ್ಮ ಟೀಮಿಗೆ ಇರೋದು ಒಂಥರ ಶಕ್ತಿ ಇದ್ದಂಗೆ. ಯಾಕಂತ ಹೇಳಿದ್ರೆ ಯಾವುದೇ ಕಲ್ಮಶ ಇದ್ದಿರೋ ಪರ್ಸನ್ ಅವ್ರನ್ನ ನಾನು ಅವರಿಂದ ಅಪ್ರಿಷಿಯೇಟ್ ಮಾಡಬೇಕಂತ ಹೇಳಿದ್ರೆ ತುಂಬ ಟೈಮಿಂದ ನಾನು ಕೆಲಸ ಮಾಡಿರೋದು ಪರ್ಸನ್ ನಮಗಿಂತ ತುಂಬ ಸೀನಿಯರ್. ಆದರೆ ನಮ್ಮ ಇದರಲ್ಲಿ ಅವರ ಶೂಟಿಂಗ್ ಎಲ್ಲ ಆಗಿದ್ಮೇಲೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸೆಟ್ ಕೆಲಸ ಎಲ್ಲ ಕೆಲಸನೂ ಮಾಡಿದ್ದಾರೆ ಸರ್. ಆ ಥರ ಕಲಾವಿದರು ಕನ್ನಡ ರಂಗಕ್ಕೆ ಆ್ಯಕ್ಚುಲಿ ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿದ್ದಾರೆ ಕಲಾವಿದರುಗಳು, ಅವರಾಯಿತು ಅವ್ರ ಕೆಲಸ ಆಯಿತು ಮುಗಿ ಬರ್ತಾರೆ. ಇಡೀ ಚಿತ್ರಕ್ಕೆ ನಟರ ಜೊತೆಗೆ ಅದಕ್ಕೆ ಮುಂದಿನ ಎಲ್ಲ ಕೆಲಸಕ್ಕೂ ಶ್ರಮ ಪಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಕೋಲಾರದಲ್ಲಿ ಒಂದು ಯಶಸ್ವಿ ಪ್ರದರ್ಶನವನ್ನು ನಿರ್ವಹಿಸಿದ್ವಿ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ನಿನ್ನ ಎಷ್ಟು ಸ್ವೀಟ್ ಅಂತ ಅಂದ್ಕೊಂಡಿದ್ದೆ, ನಿಮ್ಮ ಕೋಲಾರದವರು ನಿಮಗಿಂತ ತುಂಬ ಸ್ವೀಟು. ಅವರಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನೀವು ನಮ್ಮ ಚಿತ್ರತಂಡಕ್ಕೆ ಬಂದಿದ್ದು ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇದೆ ಸರ್. ಇನ್ನೊಂದು ಮುಂದೆ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ನಾನು ತುಂಬ ಇಂಟ್ರೆಸ್ಟೆಡ್ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸರ್ ನನಗೂ ಮತ್ತು ನಮ್ಮ ಟೀಮ್ ಅವರಿಗೆ ಆ್ಯಂಡ್ ನೀವು ಕೂಡ ಸರ್. ಆ್ಯಂಡ್ ಕೋಲಾರ ಜನತೆಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಾ. ಆ್ಯಂಡ್ ಪ್ಲೀಸ್ ನಮ್ಮ ಚಿತ್ರ ಧರ್ಮಂ ರಿಲೀಸ್ ಆಗಿದೆ, ಇದನ್ನೊಂದನ್ನು ಉಳಿಸ್ಕೊಡಿ ದಯಮಾಡಿ. ತುಂಬ ಶ್ರಮ ಪಟ್ಟಿದ್ದೀವಿ, ಆ ಶ್ರಮ ನಿಮಗೆ ಚಿತ್ರದಲ್ಲಿ ಕಾಣಿಸುತ್ತೆ. ಒಂದ್ಸಲ ಬಂದು ಥಿಯೇಟ್ರಲ್ಲಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಅದನ್ನು ಸ್ಪ್ರೆಡ್ ಮಾಡಿ, ಇಷ್ಟ ಆಗಲಿಲ್ಲದಿದ್ದರೆ ಮಾಡಲೇಬೇಡಿ. ನಾವು ಇದನ್ನು ಫೋರ್ಸೇ ಮಾಡೋದಿಲ್ಲ. ಬಟ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ, ನಿಮಗೂ ಬೆಂಗಳೂರಿಗೆ ತಲುಪಬೇಕು. ಸೊ ಕೋಲಾರದವ್ರನ್ನ ನಂಬಿದ್ದೀನಿ, ದಯಮಾಡಿ
ಕೋಲಾರದ ಮತ್ತು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಅವ್ರಿಗಿನ್ನ ಬೆಳಿಬೇಕು ಅಂತ ಸರ್ ಸಂಜೆ ಇವನು ನಿಮ್ಮ ಅಣ್ಣನ ಪತ್ರ ಹೆಂಚಿ ಹೆಂಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾಲ್ಕು ವರ್ಷಗಳು ನನ್ನ ಥಿಯೇಟ್ರಲ್ಲಿ ಒಂದು ವಾರ ಕೊಡ್ತೀನಿ ನಿಮಗೆ ಥಿಯೇಟರ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಕೆಲವು ಬರ್ತಾ ಇದ್ದಾರೆ. 5 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಪಾಪ, ವೆಯ್ಟ್ ಮಾಡಿದ್ದು ಊಟ ಮಾಡಿದ್ರೆ ಇತ್ತು ಪಾಪ, ಇದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನನಗೆ ಪ್ರತಿ ಕ್ಷಣ ನನ್ನ ಜೊತೆಯಲ್ಲಿದ್ದು ನಮ್ಗೆ ಸಹಾಯ ಮಾಡಿದಂಥವ್ರಿಗೆ ನಮ್ಮ ಹುಡುಗರು ಸುಮು, ಮಹೇಶ, ಅಮೀಶ, ಸುವರ್ಣ, ಮುಳ್ಳಣ್ಣ ಇವ್ರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಕೋಲಾರದ ಮುತ್ತು ಚಿನ್ನದಂತ ಕಲಾವಿದರನ್ನ ಕೊಟ್ಟ ನಮ್ಮ ಶಶಿ ಸರು ನಮ್ಮ ಸಿನಿಮಾದ ಇರೋ ಇದು ನೋಡಿದ್ದೀರಿ. ಗೌಡ್ರು ವೆಂಕಟೇಶಣ್ಣ, ನೇತ್ರಾವತಿ ಅವರು ಹೇಗೆ ವಸ್ತು ಸಿನಿಮಾ ಅದಕ್ಕೆ ನಾನು ಕೇಳಿದ್ರೆ ಸರಿಯಾದಂತ ಉತ್ತರ ಬರಲ್ಲ. ಹೇಗಿದ್ದೀರಿ?